ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಒಂದೇ ಮಾತರಂ ಘೋಷಣೆ ಕೂಗುತ್ತಾ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾಗ ಈ ಬಿಜೆಪಿ ಮತ್ತು ಸಂಘ ಪರಿವಾರದ ಪೂರ್ವಜರು ಬ್ರಿಟಿಷರ ಬೂಟು ನೆಕ್ಕುತ್ತಾ ಅವರ ಸೇವೆ ಮಾಡ್ತಾ ಇದ್ರು. ಒಂದೇ ಮಾತರಂ ಘೋಷಣೆ ಕೂಗಿದ್ದಕ್ಕೆ ಕ್ರಾಂತಿಕಾರಿಗಳನ್ನ ಬ್ರಿಟಿಷರು ಜೈಲಿಗೆ ತಳ್ತಾ ಇದ್ದಾಗ ಇವರ ಪೂರ್ವಜರು ಬ್ರಿಟಿಷರ ಗುಲಾಮರಾಗಿ ಬದುಕ್ತಾ ಇದ್ರು. ಕಾಂಗ್ರೆಸ್ಸಿನ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ, ಸಮಾವೇಶಗಳಲ್ಲಿ, ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದ ಒಂದೇ ಮಾತರಂ ಗೀತೆ ಮತ್ತು ಘೋಷಣೆಗಳು ಮೊಳಗ್ತಾ ಇದ್ದ ಸಮಯದಲ್ಲಿ ಇವರ ಪೂರ್ವಜರು ಬ್ರಿಟಿಷರಿಗೆ ಹೆದರಿ ಒಂದೇ ಮಾತರಂ ಘೋಷಣೆ ಕೂಗಿರಲಿಲ್ಲ. ಅವರ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗೀತೆ ಹಾಡ್ತಾ ಇರಲಿಲ್ಲ. ಇವರಿಗೆ ಒಂದೇ ಮಾತರಂ ಗೀತೆ ಬಗ್ಗೆ ಮಾತಾಡೋಕೆ ಈಗ ಯಾವ ನೈತಿಕತೆ ಇದೆ ಹೇಳಿ? ಮೊನ್ನೆ ಸಂಸತ್ ಕಲಾಪದಲ್ಲಿ ಸುದೀರ್ಘ 10 ಗಂಟೆಗಳ ಕಾಲ ಒಂದೇ ಮಾತರಂ ಗೀತೆಯ ಬಗ್ಗೆ ಚರ್ಚೆ ನಡೆಯಿತು. ಒಂದೇ ಮಾತರಂ ಗೀತೆಗೆ 150ನೇ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆ ವಿಶೇಷ ಚರ್ಚೆ ನಡೆಯಿತು. ಒಂದು ಗೀತೆಯ ವರ್ಷಾಚರಣೆಗೆ ಅಷ್ಟೊಂದು ಸಮಯ ಸಂಸತ್ನಲ್ಲಿ ಮಾತಾಡೋ ಅಗತ್ಯ ಏನಿದೆಯೋ ಗೊತ್ತಿಲ್ಲ. ದೇಶದ ವಿಮಾನ ನಿಲ್ದಾಣಗಳಲ್ಲಿ ಜನರು ಪರದಾಡ್ತಾ ಇರುವಾಗ, ದೇಶದಲ್ಲಿ ಹಲವು ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇರುವಾಗ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬಿಟ್ಟು ಗೀತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ರೆ ಏನ್ ಪ್ರಯೋಜನ ಇದೆಯಾ ಗೊತ್ತಿಲ್ಲ. ಸುದೀರ್ಘ ಚರ್ಚೆ ಏನೋ ನಡೆಯಿತು, ಅಲ್ಲೂ ಇವರದ್ದು ಬರೀ ರಾಜಕೀಯ. ಮೋದಿಯಿಂದ ಹಿಡಿದು ಬಿಜೆಪಿಯ ಸಂಸದರೆಲ್ಲ ಒಂದೇ ಮಾತರಂ ಗೀತೆಯನ್ನ ತಮ್ಮ ರಾಜಕೀಯ ಅಸ್ತ್ರ ಮಾಡಿಕೊಂಡಿದ್ರು. ಬಹುತೇಕರದ್ದು ಅನಗತ್ಯ ಮಾತುಗಳು. ಅದಕ್ಕೆ ನೇತೃತ್ವ ಕೊಟ್ಟಿದ್ದೇ ಮೋದಿಜಿಯವರು. ಒಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಅಂತ ಮೋದಿಜಿಯವರು ಸಂಸತ್ ಭಾಷಣದಲ್ಲಿ ಆರೋಪಿಸಿದ್ರು. ಇನ್ನೊಂದಿಷ್ಟು ಎಂದಿನಂತೆ ನೆಹರು ಮೇಲೆ ಆರೋಪಗಳು. ಅಷ್ಟು ಬಿಟ್ಟರೆ ಮೋದಿಜಿಯವರಿಗೆ ಬೇರೇನು ಮಾತಾಡೋಕೆ ಗೊತ್ತಿದೆ ಹೇಳಿ? ಮೋದಿಜಿಯವರಿಗೆ ಇತಿಹಾಸದ ಬಗ್ಗೆ ಅರಿವಿಲ್ಲ ಅನ್ನೋದು ಅವರ ಮೊನ್ನೆಯ ಮಾತುಗಳಲ್ಲೇ ಗೊತ್ತಾಗತ್ತೆ. ಅವರು ಕಾಂಗ್ರೆಸ್ ಪಕ್ಷವನ್ನ ಒಂದೇ ಮಾತರಂ ಗೀತೆಯ ಮತ್ತು ಘೋಷಣೆಯ ವಿರೋಧಿ ಎಂಬಂತೆ ಚಿತ್ರಿಸಿದರು. ಒಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಅಂತ ಆರೋಪಿಸಿದರು. ಆದರೆ ಅದು ಸತ್ಯ ಅಲ್ಲ. ಒಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನ ನೀಡಿದ್ದೇ ಕಾಂಗ್ರೆಸ್. ಅಷ್ಟೇ ಅಲ್ಲ, ಒಂದೇ ಮಾತರಂ ಗೀತೆ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಿದ್ದು ಕೂಡ ಕಾಂಗ್ರೆಸ್ ಸಮಾವೇಶದಲ್ಲಿ. ಒಂದೇ ಮಾತರಂ ಗೀತೆಯನ್ನ ದೇಶ ಪ್ರೇಮದ ಗೀತೆಯಾಗಿ ತಂದಿದ್ದೇ ಕಾಂಗ್ರೆಸ್. ಆ ಗೀತೆಗೆ ವ್ಯಾಪಕ ಪ್ರಚಾರ ತಂದುಕೊಟ್ಟಿದ್ದು ಕೂಡ ಕಾಂಗ್ರೆಸ್. ಆ ಘೋಷಣೆಯನ್ನ ಕೂಗಿದ್ದು ಕೂಡ ಕಾಂಗ್ರೆಸ್, ಹೊರತು RSS ಅಲ್ಲ, ಬಿಜೆಪಿಯೂ ಅಲ್ಲ. ಇವರ RSS ಸ್ಥಾಪನೆಯಾಗಿದ್ದು 1925ರಲ್ಲಿ. ಅದಕ್ಕಿಂತ 29 ವರ್ಷಗಳ ಮುಂಚೆಯೇ, ಅಂದ್ರೆ 1896ರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನ ಸಾರ್ವಜನಿಕವಾಗಿ ಹಾಡಲಾಗಿತ್ತು. ಅದೇ ಫಸ್ಟ್ ಟೈಮ್ ಒಂದೇ ಮಾತರಂ ಗೀತೆ ಸಾರ್ವಜನಿಕವಾಗಿ ಮೊಳಗಿದ್ದು 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅವತ್ತು ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ಒಂದೇ ಮಾತರಂ ಗೀತೆಯ ಮೊದಲ 2 ಚರಣವನ್ನ ಹಾಡಿದ್ರು. ಹಾಗಾಗಿ ಆ ಗೀತೆ ಪ್ರಸಿದ್ಧಿ ಪಡೆಯಿತು. ಆ ಬಳಿಕ 1937ರಲ್ಲಿ ಒಂದೇ ಮಾತರಂ ಗೀತೆಗೆ ರಾಷ್ಟ್ರೀಯ ಗೀತೆ ಅಂತ ಘೋಷಣೆ ಮಾಡಿದ್ದು ಕೂಡ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ. ನಮ್ಮ ಪ್ರಧಾನಿ ಮೋದಿ ಅವರಿಗೆ ಈ ಇತಿಹಾಸ ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರು ಮೊನ್ನೆ ಸಂಸತ್ನಲ್ಲಿ ಮಾತನಾಡಿದ್ದು. ಆ ಮಾತಿನ ವೇಗದಲ್ಲಿ ಇತಿಹಾಸವನ್ನ ತುಂಡರಿಸಿ ಮಾತನಾಡಿದ್ರು. ಒಂದು ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆಯನ್ನ ಹಾಡಲಾಯಿತು ಅಂತ ಮೋದಿಜಿಯವರು ಹೇಳ್ತಾರೆ. ಯಾವ ಅಧಿವೇಶನ ಅಂತ ಹೇಳಲ್ಲ, ಯಾಕಂದ್ರೆ ಅದು ಕಾಂಗ್ರೆಸ್ ಅಧಿವೇಶನ. ಹೀಗೆ ಸಂಸತ್ತಿನಲ್ಲೇ ನಿಂತು ಇತಿಹಾಸವನ್ನ ತುಂಡರಿಸುವ ಮೋದಿಯವರು ಒಂದೇ ಮಾತರಂ ಗೀತೆಯನ್ನ ಕಾಂಗ್ರೆಸ್ ತುಂಡರಿಸಿದೆ ಅಂತ ಆರೋಪವನ್ನ ಮಾಡ್ತಾರೆ. ಇದನ್ನೇ ನಾವು ಬೂಟಾಟಿಕೆ ಅನ್ನೋದು. ಪ್ರಧಾನಮಂತ್ರಿಯಾದವರು ಗೀತೆಯ ಹೆಸರಲ್ಲಿ ಇಂಥ ಚಿಲ್ಲರೆ ರಾಜಕೀಯ ಮಾಡೋದನ್ನ ಮೊದಲು ಬಿಡಬೇಕು. ಅದು ಅವರಿಗೆ ಶೋಭೆ ತರೋದಿಲ್ಲ. ನಾನು ಮೊದಲೇ ಹೇಳಿದಂತೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಬಿಜೆಪಿ ಮತ್ತು RSSನವರ ಪೂರ್ವಜರು ಒಂದೇ ಮಾತರಂ ಘೋಷಣೆಯನ್ನ ಕೂಗ್ತಾ ಇರಲಿಲ್ಲ, ಆ ಗೀತೆಯನ್ನ ಹಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವರು ಬ್ರಿಟಿಷರ ಸೇವೆಯನ್ನ ಮಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ಸಿಗರು, ಕಮ್ಯುನಿಸ್ಟರು, ಇನ್ನಿತರ ಹೋರಾಟಗಾರರು ಒಂದೇ ಮಾತರಂ ಘೋಷಣೆಯನ್ನ ಕೂಗ್ತಾ ಇದ್ರು, ಆ ಗೀತೆಯನ್ನ ಹಾಡ್ತಾ ಇದ್ರು. ಆವಾಗ RSSನವರು ಬ್ರಿಟಿಷರಿಗೆ ಹೆದರಿ ಒಂದೇ ಮಾತರಂ ಗೀತೆ ಮತ್ತು ಘೋಷಣೆಯನ್ನ ದೂರ ಇಟ್ಟಿದ್ರು. ಸ್ವಾತಂತ್ರ್ಯ ನಂತರದಲ್ಲೂ ತುಂಬಾ ಸಮಯ ಅವರಿಗೆ ಒಂದೇ ಮಾತರಂ ಗೀತೆ ರುಚಿಸಿರಲಿಲ್ಲ. ಅವರಿಗೆ ಸಂಘದ ಗೀತೆ ಪರಮೋಚ್ಚ ಗೀತೆಯಾಗಿತ್ತು. ಹಾಗಾಗಿ ಅವರು ರಾಷ್ಟ್ರಗಾನ, ಜನಗಣಮನ ಮತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಗೀತೆಯನ್ನ ದೂರಕ್ಕೆ ತಳ್ಳಿದ್ರು. ಅವರದೇನಿದ್ರು
ಸದಾ ವತ್ಸಲೆ ಗೀತೆ ಅಷ್ಟೇ. ನಂತರದಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಯ ನೋಡಿಕೊಂಡು ವಂದೇ ಮಾತರಂ ಗೀತೆಯನ್ನ ಬಳಸ್ಕೊಂಡ್ರು. ಈಗ ಅವರು ಜನಗಣಮನ ಗೀತೆಗೆ ಬದಲಾಗಿ ವಂದೇ ಮಾತರಂ ರಾಷ್ಟ್ರಗೀತೆಯಾಗಬೇಕು ಅಂತಾನು ವಾದಿಸ್ತಾ ಇದ್ದಾರೆ. ಕೆಲ ಸಮಯದ ಹಿಂದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅದನ್ನ ಬಹಿರಂಗವಾಗಿ ಮಾತಾಡಿದ್ದು ನಿಮ್ಗೆ ನೆನಪಿರಬಹುದು. ರಾಷ್ಟ್ರಗಾನಕ್ಕೆ ಗೌರವ ಕೊಡದ ಇವರು ಅದೆಂಥ ದೇಶ ಪ್ರೇಮಿಗಳು, ಅದೆಂಥ ರಾಷ್ಟ್ರವಾದಿಗಳು. ಈಗ ಇವರು ವಂದೇ ಮಾತರಂ ಗೀತೆಯನ್ನ ಬಳಸ್ಕೊಳ್ತಾ ಇರೋದಕ್ಕೆ ಎರಡು ಕಾರಣಗಳಿದೆ. ಒಂದು, ರಾಷ್ಟ್ರಗಾನವಾದ ಜನಗಣಮನ ಗೀತೆ ಇವರಿಗೆ ರುಚಿಸ್ತಾ ಇಲ್ಲ. ಇನ್ನೊಂದು, ಬಂಗಾಳದ ಚುನಾವಣೆ. ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಅಸೆಂಬ್ಲಿ ಚುನಾವಣೆ ಇದೆ. ಅದಕ್ಕಾಗಿ ಬಂಗಾಳದ ಗೀತೆಯನ್ನ ಇವರು ಆಯ್ದುಕೊಂಡಿದ್ದಾರೆ. ಬಂಗಾಳದ ಕವಿಯನ್ನ ಮತ್ತು ಅವರ ಗೀತೆಯನ್ನ ಎತ್ತಿಕೊಂಡು ರಾಜಕೀಯ ಲಾಭ ಮಾಡೋಕೆ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಬಂಗಾಳದ ವಿರೋಧಗಳು ವಂದೇ ಮಾತರಂ ಗೀತೆಗೆ ದ್ರೋಹ ಮಾಡಿದವರು ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಆ ಮೂಲಕ ಬಂಗಾಳಿಗಳ ಮತ ಪಡೆದು ಅಧಿಕಾರ ಪಡೆಯಬಹುದು ಎಂಬ ಕನಸಿನಲ್ಲಿದ್ದಾರೆ. ಆದರೆ ಬಂಗಾಳಿಗಳಿಗೆ ಇತಿಹಾಸ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಬಂಗಾಳ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದ ನೆಲ. ಬಂಗಾಳ ಕ್ರಾಂತಿಕಾರಿಗಳ ತವರೂರು. ಅಂತಹ ಬಂಗಾಳಕ್ಕೆ ಅಪಮಾನ ಮಾಡ್ತಿರೋದು ಮೋದಿ ಸರ್ಕಾರವೇ ಹೊರತು ವಿರೋಧ ಪಕ್ಷಗಳಲ್ಲ. ಬಂಗಾಳಿಗಳನ್ನ ನುಸುಳುಕೋರರು, ಬಾಂಗ್ಲಾದೇಶಗಳು ಅಂತ ಅಪಮಾನ ಮಾಡ್ತಾ ಇರೋದು ಬಿಜೆಪಿ ಹೊರತು ವಿರೋಧ ಪಕ್ಷಗಳಲ್ಲ ರೀ. ಬಂಗಾಳದಲ್ಲಿ ಕೋಮು ರಾಜಕೀಯ ಮಾಡ್ತಿರೋದು, ಬಂಗಾಳಕ್ಕೆ ಬೆಂಕಿ ಹಚ್ತಾ ಇರೋದು ಬಿಜೆಪಿ. ಅದರಿಂದ ಅಲ್ಲಿ ಬಿಜೆಪಿ ಈಗ ಬಲಗೊಂಡಿದೆ. ಝೀರೋದಲ್ಲಿದ್ದವರು ಈಗ ಎರಡನೇ ಅತಿ ದೊಡ್ಡ ಪಕ್ಷವಾಗಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಬಂಗಾಳದಲ್ಲಿ ಹುಟ್ಟಿಕೊಂಡ ಗೀತೆಯನ್ನ ಹಿಡಿದುಕೊಂಡು ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದಾರೆ. ದೇಶದ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಸಂಕಷ್ಟದಲ್ಲಿರುವಾಗ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಮ್ಮ ಪ್ರಧಾನಮಂತ್ರಿ ವಂದೇ ಮಾತರಂ ಗೀತೆ ಇತಿಹಾಸವನ್ನ ವಿರೂಪಗೊಳಿಸೋಕೆ ಹೊರಟಿದ್ದಾರೆ. ವಂದೇ ಮಾತರಂ ಅಂದ್ರೆ ಮಾತೃಭೂಮಿಗೆ ವಂದನೆ ಅಂತ ಅರ್ಥ. ಆ ಮಾತೃಭೂಮಿಯನ್ನ, ಆ ಭೂಮಿಯಲ್ಲಿನ ಖನಿಜ ಸಂಪತ್ತನ್ನ, ಕಲ್ಲಿದ್ದಲು, ಅನಿಲಗಳನ್ನ ಅಂಬಾನಿ ಅದಾನಿಗಳಿಗೆ ಮಾರ್ತಾ ಇರೋ ಮೋದಿಯವರಿಗೆ ವಂದೇ ಮಾತರಂ ಗೀತೆಯ ಬಗ್ಗೆ ಮಾತಾಡಲು ಯಾವುದೇ ನೈತಿಕತೆ ಇಲ್ಲ ಅನ್ನೋದು ನನ್ನ ವಾದ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.